ಆತ್ಮೀಯ ವೃಶ್ಚಿಕ ರಾಶಿಯವರೇ, ನೀವು ಬೂದಿ ಮುಚ್ಚಿದ ಕೆಂಡದ ಹಾಗೆ ಮೇಲ್ನೋಟಕ್ಕೆ ಶಾಂತವಾಗಿ ಕಂಡರೂ ನಿಮ್ಮ ಒಳಗೆ ಒಂದು ಜ್ವಾಲಾಮುಖಿಯೇ ಕುದಿಯುತ್ತಿರುತ್ತದೆ. ಕಳೆದ ಕೆಲವು ವರ್ಷಗಳಿಂದ ಆ ಜ್ವಾಲಾಮುಖಿ ನಿಮ್ಮನ್ನೇ ಸುಡುತ್ತಿದೆ ಅಲ್ವಾ? ಯಾರನ್ನೋ ನಂಬಿ ಮೋಸ ಹೋಗಿದ್ದೀರಿ. ಪ್ರೀತಿ ಪಾತ್ರರೇ ಮೋಸದ ಮೇಲೆ ಮೋಸ ಮಾಡಿದ್ದಾರೆ. ಎಷ್ಟೋ ಬಾರಿ ಈ ಜೀವನ ಸಾಕಾಗಿದೆ, ಈ ನರಕ ಬೇಡ ಅಂತ ಕಣ್ಣೀರು ಹಾಕಿದ್ದೀರಿ. ಆದರೆ ಒಂದು ಮಾತು ನೆನಪಿಡಿ, ವೃಶ್ಚಿಕ ರಾಶಿಯವರು, ಜ್ವಾಲಾಮುಖಿಯ ಬೆಂಕಿಯಲ್ಲಿ ಕುದಿಯುವ ಚಿನ್ನದಂತೆ ನೀವು ಎಲ್ಲೇ ಇದ್ದರೂ ನಿಮ್ಮ ಬೆಲೆ ಕಡಿಮೆ ಆಗುವುದಿಲ್ಲ. ನಿಮಗಿರುವ ಅಪ್ರತಿಮ ಶಕ್ತಿಯನ್ನು ನೀವು ಮರೆತಿದ್ದೀರಾ. ಆದರೆ ಕೆಲ ವರ್ಷದಿಂದ ನೀವು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ಈಗ ಮತ್ತೆ ನಿಮ್ಮ ಪ್ರತಿ ಕೆಲಸಕ್ಕೂ ಬೆಲೆ ಬರಲಿದೆ. ಯಾಕಂದ್ರೆ 2026ನೇ ಇಸವಿ ನಿಮ್ಮ ಹಣೆಬರಹವನ್ನೇ ಬದಲಾಯಿಸಲು ಬರುತ್ತಿದೆ. ಇದು ನಿಮ್ಮ ಪಾಲಿಗೆ ಸೇಡಿನ ವರ್ಷ ಅಲ್ಲ, ಇದು ಗೆಲುವಿನ ವರ್ಷ. ನಿಮ್ಮನ್ನ ಯಾರು ತುಡಿಯಲು ನೋಡಿದ್ರೋ ಅವರೇ ನಿಮ್ಮ ಕಾಲ ಕಸವಾಗುವ ಸಮಯ ಹತ್ತಿರ ಬಂದಿದೆ. ಆದರೆ ಎಚ್ಚರ, ಈ ವಿಡಿಯೋದಲ್ಲಿ ನಾನು ವೃಶ್ಚಿಕ ರಾಶಿಯವರು ರಾಜಯೋಗ ಪಡೆಯಲು ಮಾಡಬೇಕಾದ 5 ಅತಿ ರಹಸ್ಯ ಮತ್ತು ಶಕ್ತಿಶಾಲಿ ತಂತ್ರಗಳನ್ನು ಹೇಳ್ತೀನಿ. ಇದನ್ನ ತಿಳಿದುಕೊಳ್ಳದೆ ಹೋದರೆ ಬಂದ ಅವಕಾಶ ಕೈ ಜಾರಿ ಹೋಗಬಹುದು. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಇಲ್ಲದಿದ್ದರೆ ನಿಮ್ಮ ನಷ್ಟಕ್ಕೆ ನೀವೇ ಹೊಣೆ. ವಿಷಯಕ್ಕೆ ಹೋಗೋಣ. ಅದಕ್ಕೂ ಮುನ್ನ ಒಂದು ಸಣ್ಣ ಮಾತು. ಜ್ಯೋತಿಷ್ಯ ಅನ್ನೋದು ಒಂದು ದೀವಿಗೆ. ನಾನು ನಿಮಗೆ ಕತ್ತಲಲ್ಲಿ ದಾರಿ ತೋರಿಸ್ತೀನಿ, ಬದಲಾಗಿ ನೀವು ನನಗೆ ಗುರುದಕ್ಷಿಣೆ ರೂಪದಲ್ಲಿ ಕೇವಲ ಒಂದು ಸಬ್ಸ್ಕ್ರೈಬ್ ಮಾಡಿ. ಯಾರು ಮನಸ್ಸು ಪೂರ್ತಿಯಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾರೋ ಅವರಿಗೆ ಈ ಪರಿಹಾರಗಳು ಶೀಘ್ರವಾಗಿ ಫಲ ನೀಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಜೈ ಮಂಗಳ ದೇವ ಎಂದು ಕಾಮೆಂಟ್ ಮಾಡಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿ ಕುಜ ಅಂದರೆ ಮಂಗಳ ದೇವ 2026ರಲ್ಲಿ ಗ್ರಹಗಳ ಬದಲಾವಣೆಯು ನಿಮಗೆ ಅನಿರೀಕ್ಷಿತ ಧನ, ಲಾಭ ಮತ್ತು ಅಧಿಕಾರವನ್ನು ತಂದುಕೊಡಲಿದೆ. ಇಷ್ಟು ದಿನ ಹಣಕ್ಕಾಗಿ ಪರದಾಡಿದ ಕೈಗಳಲ್ಲಿ ಲಕ್ಷ್ಮೀ ತಾಂಡವ ಆಡಲಿದ್ದಾಳೆ. ಆದರೆ ನೆನಪಿಡಿ, ವೃಶ್ಚಿಕ ರಾಶಿಯವರಿಗೆ ಕೋಪವೇ ಶತ್ರು. 2026ರಲ್ಲಿ ನೀವು ಕೋಟ್ಯಾಧಿಪತಿಯಾಗಬೇಕು ಅಂದರೆ ಈ ಕೆಳಗಿನ 5 ರಹಸ್ಯ ಸೂತ್ರಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು. ಮೊದಲನೇ ರಹಸ್ಯ, ತಾಮ್ರದ ಚಮತ್ಕಾರ. ಹೌದು, ವೃಶ್ಚಿಕ ರಾಶಿಯ ಅಧಿಪತಿ ಕುಜಗ್ರಹಕ್ಕೆ ತಾಮ್ರ ಅಂದರೆ ಪಂಚಪ್ರಾಣ. 2026ರಲ್ಲಿ ನಿಮ್ಮ ಆರೋಗ್ಯ ಮತ್ತು ಆಯಸ್ಸು ವೃದ್ಧಿಯಾಗಲು ಒಂದು ತಾಮ್ರದ ಲೋಟದಲ್ಲಿ ರಾತ್ರಿ ನೀರು ತುಂಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ಕುಡಿಯಿರಿ ಮತ್ತು ಸಾಧ್ಯವಾದರೆ ಒಂದು ಶುದ್ಧ ತಾಮ್ರದ ಕಡಗವನ್ನು ನಿಮ್ಮ ಬಲಗೈಗೆ ಧರಿಸಿ. ಇದು ನಿಮ್ಮ ರಕ್ತವನ್ನು ಶುದ್ಧಿ ಮಾಡುವುದಲ್ಲದೆ ನಿಮ್ಮಲ್ಲಿರುವ ಸೋಮಾರಿತನವನ್ನು ಓಡಿಸಿ ಚುರುಕುತನ ನೀಡುತ್ತೆ. ದುಡ್ಡು ಮಾಡೋಕೆ ಬೇಕಾದ ಎನರ್ಜಿ ಇದರಿಂದಲೇ ಬರೋದು. ಎರಡನೇ ರಹಸ್ಯ, ದಕ್ಷಿಣ ದಿಕ್ಕಿನ ದೋಷ. ಇದಂತೂ ತುಂಬಾ ವಿಶೇಷ ಪರಿಹಾರ. ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಲ್ಲಬೇಕು ಅಂದರೆ ವಾಸ್ತು ಮುಖ್ಯ. ವೃಶ್ಚಿಕ ರಾಶಿಯವರಿಗೆ ದಕ್ಷಿಣ ದಿಕ್ಕು ಬಹಳ ಮುಖ್ಯ. ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಭಾರವಾದ ಕಸ, ಒಡೆದ ಕನ್ನಡಿ ಅಥವಾ ನಿಂತು ಹೋದ ಗಡಿಯಾರ ಇರಬಾರದು. 2026ರಲ್ಲಿ ದಕ್ಷಿಣದ ಗೋಡೆಗೆ ಒಂದು ಕೆಂಪು ಬಣ್ಣದ ಬಲ್ಬ್ ಹಾಕಿ ಅಥವಾ ಕೆಂಪು ಹೂವಿನ ಗಿಡವನ್ನಿಡಿ. ಇದು ಕುಜನ ಅನುಗ್ರಹವನ್ನ ನೇರವಾಗಿ ನಿಮ್ಮ ಮನೆಗೆ ಎಳೆದು ತರುತ್ತೆ. ಸಾಲಗಳು ತಾನಾಗಿಯೇ ತೀರುತ್ತವೆ. ಮೂರನೇ ರಹಸ್ಯ, ಸಿಹಿ ಹಂಚುವ ತಂತ್ರ. ವೃಶ್ಚಿಕ ರಾಶಿಯವರ ಮಾತು ಕೆಲವೊಮ್ಮೆ ವಿಷದ ಹಾಗೆ ಇರುತ್ತೆ. ಇದರಿಂದಲೇ ಸಂಬಂಧಗಳು ಹಾಳಾಗೋದು. ಇದನ್ನ ಸರಿಪಡಿಸಲು ಮತ್ತು ಶತ್ರುಗಳನ್ನ ಮಿತ್ರರನ್ನಾಗಿ ಮಾಡಲು ಒಂದು ತಂತ್ರ ಇದೆ. ಪ್ರತಿ ಮಂಗಳವಾರ ನಿಮ್ಮ ಕೈಯಾರ ಕೆಂಪು ಬಣ್ಣದ ಸಿಹಿಯನ್ನ, ಉದಾಹರಣೆಗೆ ಬೆಲ್ಲದ ಪಾಯಸ ಅಥವಾ ಕೆಂಪು ಲಡ್ಡು ಮಾಡಿ ಬಡವರಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಹಂಚಿ. ನೀವು ಎಷ್ಟು ಸಿಹಿ ಹಂಚುತ್ತೀರೋ ನಿಮ್ಮ ಜೀವನದಲ್ಲಿ ಅಷ್ಟು ನೆಮ್ಮದಿ ಹೆಚ್ಚಾಗುತ್ತೆ. ಇದು ಅನುಭವದ ಮಾತು. ನಾಲ್ಕನೇ ರಹಸ್ಯವೇ ಯಶಸ್ಸು. ಕುಂಭರಾಶಿಯವರ ಹಾಗೆ ನಿಮಗೂ ಕೂಡ ಈ ನಿಯಮ ಅನ್ವಯಿಸುತ್ತೆ. ವೃಶ್ಚಿಕ ರಾಶಿಯವರು ತೀರಾ ಭಾವಜೀವಿಗಳು. ಖುಷಿಯಾದ್ರೆ ಎಲ್ಲವನ್ನೂ ಹೇಳ್ಬಿಡ್ತೀರಾ. 2026ರಲ್ಲಿ ನೀವು ಎಲ್ಲಿಯವರೆಗೂ ಗೆಲ್ಲುವುದಿಲ್ಲವೋ ಅಲ್ಲಿಯವರೆಗೂ ನಿಮ್ಮ ಪ್ಲಾನ್ಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಪ್ರಗತಿಯನ್ನ ತಡೆಯಲು ಕಾಯುವವರೇ ಹೆಚ್ಚು. ನಿಮ್ಮ ಮುಂದಿನ ನಡೆ ಏನೆಂದು ನಿಮ್ಮ ಎಡಗೈಗೂ ಗೊತ್ತಾಗಬಾರದು. ಸೈಲೆಂಟ್ ಆಗಿ ಕೆಲಸ ಮಾಡಿ, ರಿಸಲ್ಟ್ ಬಂದಾಗ ಜಗತ್ತೇ ತಿರುಗಿ ನೋಡಲಿ. ಐದನೇ ಮತ್ತು ಅಂತಿಮ ರಹಸ್ಯ, ಹನುಮನ ಸೇವೆ. ವೃಶ್ಚಿಕ ರಾಶಿಯವರಿಗೆ ಕಾಡುವ ಭಯ, ಆತಂಕ ಮತ್ತು ಕೋರ್ಟ್ ಕೇಸ್ಗಳಿಂದ ಮುಕ್ತಿ ಬೇಕಾ? ಹಾಗಿದ್ರೆ ಹನುಮಂತನ ಪಾದ ಹಿಡಿಯಿರಿ. 2026ರಲ್ಲಿ ಪ್ರತಿ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲಿಸ ಓದಿ. ಸಾಧ್ಯವಾದರೆ ಕೋತಿಗಳಿಗೆ ಬಾಳೆಹಣ್ಣು ಕೊಡಿ ಅಥವಾ ಬೀದಿ ನಾಯಿಗಳಿಗೆ ಆಹಾರ ಹಾಕಿ. ಪ್ರಾಣಿ ಸೇವೆ ಮಾಡಿದರೆ ನಿಮ್ಮ ಜಾತಕದಲ್ಲಿರುವ ದೋಷಗಳು ಸುಟ್ಟು ಕರಕಲಾಗುತ್ತವೆ. ಶಕ್ತಿ ದೇವತೆಗಳ ಆರಾಧನೆ ನಿಮಗೆ ರಕ್ಷಾಕವಚದಂತೆ ಕೆಲಸ ಮಾಡುತ್ತೆ. ಸ್ನೇಹಿತರೆ, 2026 ವೃಶ್ಚಿಕ ರಾಶಿಯವರ ಪಾಲಿಗೆ ಸುವರ್ಣಯುಗ. ಆದರೆ ನಾನು ಹೇಳಿದ ಈ 5 ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿ. ನಂಬಿಕೆ ಇದ್ದರೆ ಮಾತ್ರ ದೇವಬಲ. ನಿಮ್ಮ ಕಷ್ಟಗಳು ದೂರವಾಗಲಿ, ನಿಮ್ಮ ಮನೆಯಲ್ಲಿ ನಗು ತುಂಬಿರಲಿ ಅಂತ ಹಾರೈಸ್ತೀನಿ. ಇಷ್ಟೆಲ್ಲ ರಹಸ್ಯಗಳನ್ನು ಉಚಿತವಾಗಿ ತಿಳಿಸಿಕೊಟ್ಟಿದ್ದೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ಮತ್ತು ಈ ವಿಡಿಯೋವನ್ನು ನಿಮ್ಮ ವೃಶ್ಚಿಕ ರಾಶಿಯ ಕನಿಷ್ಠ 5 ಜನ ಸ್ನೇಹಿತರಿಗಾದರೂ ಶೇರ್ ಮಾಡಿ. ಒಳ್ಳೆಯದು ಹಂಚಿದರೆ ಒಳ್ಳೆಯದಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಆಂಜನೇಯ.